ಓಂ ಶ್ರೀರಸ್ತು ಶುಭಮಸ್ತು ಕಲ್ಯಾಣಮಸ್ತು. ಅನ್ನಪೂರ್ಣೇಶ್ವರಿ ಅವರೇ, ಲಗ್ನ ಪತ್ರಿಕೆ ಬರದಾಯ್ತು. ಹುಡುಗನ ಕಡೆಯವರು ಬಂದು ಲಗ್ನ ಪತ್ರಿಕೆ ತಗೊಂಡು ತಾಂಬೂಲ ಬದಲಾಯಿಸ್ಕೊಂಡ್ ಬಿಟ್ರೆ ನಿಶ್ಚಿತಾರ್ಥ ಕಾರ್ಯ ಮುಗ್ದ ಹಾಗೆ. ಹುಡುಗನ್ ತಂದೆ ಅಮೆರಿಕಾದಿಂದ ಬರ್ಬೇಕು ನೋಡಿ, ಲೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮುಹೂರ್ತ ಮೀರೋಗ್ಬಿಡುತ್ತೆ. ಹಾಗೆ ನಾವೇ ಬದಲಾಯಿಸ್ಕೊಂಡ್ಬಿಟ್ರೆ ಆಗುತ್ತೆ. 500 ಕೋಟಿ ವಾರಸ್ತಾರನಾಗಿರೋ ನಮ್ಮ ಮಗನಿಗೆ ಸಿಲ್ಲಿಯಾಗಿ ಅನಾಥಂತರ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ. ಕ್ರೇಜಿ, ಇದು ಕ್ಯಾನ್ಸಲ್ ಸೀನ್ ಅಲ್ವಾ? ಡ್ಯಾಡಿ ಸೀನು. ಅಪ್ಪ ಇಲ್ಲ ಅಂತ ಕೇಳು. ಕರೆಕ್ಟ್. ಎಲ್ಲಿ ಎಲ್ಲಿ ಅಪ್ಪ ಹುಡುಗಿ ಅಪ್ಪ ಎಲ್ಲಿ? ಅದೇ ಹೇಳಿದ್ವಲ್ಲ ದೇವ್ರು, ಹುಡುಗಿ ತಂದೆ ಅಮೆರಿಕಾದಲ್ಲಿ ಹಾಂಗ್ಕಾಂಗ್ ನಲ್ಲಿ ಲೆದರ್ ಬಿಸ್ನೆಸ್ ಅಂತ. ಅದೇ ಯಾಕೆ ಬರ್ಲಿಲ್ಲ? ವೆದರ್ ಅಪ್ಸೆಟ್ ಆಗ್ಬಿಟ್ಟು ಗೋಡನ್ ನಲ್ಲಿರೋ ಲೆದರ್ ಎಲ್ಲ ಒದ್ದೆ ಮುದ್ದೆ ಆಗ್ಬಿಟ್ಟು ಬಿಸಿಲಲ್ಲಿ ಅದನ್ನೆಲ್ಲ ಒಣಗಿಸ್ತಾ ಕೂತಿದ್ದಾರೆ. ಬಿಸಿಲು ಕಾಲ ಹೋದ್ಮೇಲೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಡಾಕ್ಟರ್ ಮ್ಯಾರೇಜ್ ಗಿಂತ ಲೆದರ್ ನ ಹೀಟ್ ಮಾಡೋದು ಹೆಚ್ಚಾಗೋಯ್ತಾ? ನೋ, ಐ ವಾಂಟ್ ಹುಡುಗಿ ಫಾದರ್ ಅರ್ಜೆಂಟ್. ಮಾರಮ್ಮ ಡೆಸ್ಕೋ ಬಿಚ್ರ. ವೆಲ್ಕಮ್ ಅಂಕಲ್, ಬನ್ನಿ. ಮಿಸ್ಟರ್ ರಾಜ್, ಪ್ಲೀಸ್ ಕಮ್ ಹಿಯರ್. ಅಂಕಲ್, ನಿಮ್ಮ ಟ್ಯಾಕ್ಸಿ ಡ್ರೈವರ್ ಶಿವು. ಶಿವು? ನಮ್ ಶಿವು? ಶಿವು ಹಾಗೇ ಇದೆಯಾ? ಯಾರಪ್ಪ ನೀವು? ನೀವ್ ಯಾರು ಅಂತ ನಾನು ಕೇಳ್ತಾ ಇದ್ರಲ್ಲ, ನೀವ್ ಯಾರು? ನಿಮ್ ಶಿವು ಯಾರು? ನಾನು ಕೃಷ್ಣ. ಮಾರಮ್ಮ ಡೆಸ್ಕ್. ಅಂಕಲ್, ನಿಮಗೆ ಶಿವು ಯಾರು ಅಂತ ಗೊತ್ತಿಲ್ಲ? ಗೊತ್ತಿಲ್ಲ ಅಲ್ವಾ? ನಿಜ ಏನು ಅಂತ ನಿಮ್ ಬಾಯಿಂದನೇ ಬಿಡಿಸ್ತೀನಿ. ಕೃಷ್ಣ, ಹೇಳಿ ಹೇಳಿ ಯಾರು ಅಂತ. ಅಜ್ಜಿ, ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನಗೆ ಜನ್ಮ ಕೊಟ್ಟ ತಂದೆ ಕಣೆ. ಇವಳು ತಂದೆನಾ? ಹೌದು. ಅಂದ್ರೆ ಹಾಂಗ್ಕಾಂಗ್ ನಲ್ಲಿ ಲೆದರ್ ಬಿಸ್ನೆಸ್ ಮಾಡ್ತಾರೆ ಅಂದ್ರಲ್ಲ, ಲೆದರ್ ಮರ್ಚೆಂಟ್ ಇವರೇನಾ? ಹಾಂಗ್ಕಾಂಗು ಇಲ್ಲ, ಲೆದರ್ ಮರ್ಚೆಂಟು ಅಲ್ಲ. ಬೆಂಗಳೂರು ವಿಜಯನಗರದಲ್ಲಿ ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿರೋ ಒಬ್ಬ ಸಾಮಾನ್ಯ ಮನುಷ್ಯ. ಅಂದ್ರೆ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಸುಳ್ಳು ಮೋಸ ಅನ್ನೋದು ಅವರ ಜನ್ಮ ಕಂಟಿರೋ ರೋಗ. ಅದು ಮೋಹಿನಿ, ಹೆಣ್ಣು ಮಕ್ಕಳು ಬೆಳೀತಾ ಬೆಳೀತಾ ವಯಸ್ಸಿಗೆ ತಕ್ಕ ಹಾಗೆ ವಿದ್ಯಾ ಬುದ್ಧಿ ಸಂಸ್ಕಾರನ ಬೆಳೆಸ್ಕೋಬೇಕೇ ಹೊರತು ಅಹಂಕಾರ ಅಹಂಭಾವನ ಬೆಳೆಸ್ಕೊಂಡ್ರೆ ನಿಮ್ಮಮ್ಮನಿಗಾದ ಗತಿನಿ ನಿನಗೂ ಆಗತ್ತಮ್ಮ. ಕಾಲ ಬರುತ್ತಮ್ಮ, ಕಾಲ ಬರುತ್ತೆ. Oh, what is this? It's a great insult. I can't bear this, Raj. What is this? ಈ ಒಬ್ಬೊಬ್ಬರಿಗೆ ಇರೋ ಸಂಬಂಧಗಳು ಬಹಳ ವಿಚಿತ್ರವಾಗಿದೆ. ನೋ ನೋ, ನಾನು ಬರೀ 24 ಗಂಟೆ ಕಾಲ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಹುಡುಗಿ ಅಪ್ಪನ ಕರೆಸಿದ್ರೆ ಮಾತ್ರ ನಿಶ್ಚಿತಾರ್ಥ ಮದುವೆ. ಇಲ್ದೇ ಇದ್ರೆ ಟೋಟ್ಲಿ ಎಲ್ಲ ಕ್ಯಾನ್ಸಲ್. ರಾಜ್, ಕಮ್ ಆನ್. ಐ ಆಮ್ ಸಾರಿ. ವೆಂಕಟೇಶ್ವರ, ನನ್ನ ಕ್ಷಮಿಸ್ಬಿಡು. ನಾನ್ ಬದುಕಿರಲ್ಲ, ನಾನ್ ಸಾಯ್ತೀನಿ. ಯಾಕಮ್ಮ? ಬೇಡಮ್ಮ, ನಾನ್ ಸಾಯ್ತೀನಿ. ಅಯ್ಯೋ, ಸಾಯುವಂತ ನಿಮ್ಗೇನೇ ಆಗಿದೆ? ಅವ್ರ ಜೊತೆ ಮದುವೆ ಅಂತ ಊರೆಲ್ಲ ಪೋಸ್ಟ್ ಬೇರೆ ಅಂಟಿಸ್ಬಿಟ್ಟಿದ್ಯಾ, ಚಂಕುರ ಬೇರೆ ಹೊಡಿಸ್ಬಿಟ್ಟಿದ್ಯಾ. ಅವ್ರಿಗೆ ನನ್ ಮನಸ್ಸು ಕೊಟ್ಬಿಟ್ಟು ಡ್ಯುಯೆಟ್ ಬೇರೆ ಹಾಡ್ಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ವಾಪಸ್ ತಗೊಳಕ್ಕಾಗತ್ತಾ? ನಾನ್ ಸಾಯ್ತೀನಿ. ಬೇಡಮ್ಮ, ನನ್ ಮಾತು ಕೇಳಮ್ಮ. ನನಗೆ ಗೊತ್ತು ನೀನೇನ್ ಹೇಳ್ತೀಯ ಅಂತ. ನೀನಂತ ಅಪ್ಪನ ಮುಂದೆ ತಲೆ ತೆಗ್ಸಲ್ಲ. ನೀನ್ ಕ್ಷಮಾಪಣೆ ಕೇಳ್ದೆ ಅಪ್ಪ ಒಳಗ್ ಬರೋಲ್ಲ. ನಾನ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ಕೊಡಮ್ಮ. ಅನ್ನಪೂರ್ಣ, ನಿನ್ನ ಹಠ ಮುಖ್ಯನಾ, ಮಗಳ ಭವಿಷ್ಯ ಮುಖ್ಯನಾ? ಮದ್ವೆಗೆ ಮುಂಚೆ ಇಡೀ ಆಸ್ತಿ ಎಲ್ಲ ನಿನ್ ಹೆಸರು ಬರೆದ್ರು. ದೇವ್ರಂತ ಮನುಷ್ಯರು, ಅವ್ರಿಗೆ ತಲೆ ತಗ್ಸೋದ್ರಿಂದ ತಪ್ಪೇನೂ ಇಲ್ಲ. ನಾನ್ ಆ ಮನೆಗ್ ಬರ್ಬೇಕಾದ್ರೆ ಒಂದು ಕಂಡೀಷನ್. ಏನ್ ಹೇಳಿ ಅಂದ್ರೆ? ಆವತ್ತು ನನ್ನ ಇಕ್ಕಟ್ನಲ್ಲಿ ಸಿಕ್ಸಿ ಯಾವ ಆಸ್ತಿನ ತನ್ನ ಹೆಸರಿಗೆ ಬರೆಸ್ಕೊಂಡು ಆಸ್ತಿ ಮೇಲೆ ಅಧಿಕಾರ ಇದೆ ಅಂತ ಅಹಂಕಾರದಿಂದ ಮೆರೆದಾಡಿ ನನ್ನ ತಂಗಿ ಸಂಸಾರನೆಲ್ಲ ಆ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ಲು. ಆ ಆಸ್ತಿ
ಸಾಹುಕಾರ್ ಅನ್ನಪೂರ್ಣೇಶ್ವರಿ ಹೆಸರಿನಲ್ಲಿ ಇರ್ಕೂಡ್ದು. ಈಗ ಆಸ್ತಿ ಇವಳ ಹೆಸರಿನಲ್ಲಿಲ್ಲ. ನಮ್ಮ ಮಾಲನ ಮದುವೆ ಆಗೋಗ್ ಬರ್ತಾನಲ್ಲ ಹುಡುಗ, ಅವನ ತಂದೆ ಆಸ್ತಿ 500 ಕೋಟಿ ಇದೆಯಂತೆ. ಅದೆಲ್ಲ ನಮ್ಗೆ ಸೇರುತ್ತಲ್ಲ ಅಂತ ನಮ್ಮ ಆಸ್ತಿನ ಅವನ ಹೆಸರು ಬರ್ದಿದ್ದೀವಿ. ಅಮ್ಮ, ಸಂಸಾರದ ಗುಟ್ಟು ಮುಚ್ಚಿಡ್ಬೇಕು, ಕಾಯಿಲೆ ರಟ್ನ ಬಿಚ್ಚಿಡ್ಬೇಕು ಅನ್ನೋದು ನನಗ್ ಗೊತ್ತಿಲ್ವಾ? ನೋಡಿ ಹೇಳಿದ್ರೆ, ನಿಜ ಹೇಳಿದ್ರೆ ನಮ್ಮ ಅನ್ನಪೂರ್ಣಿಗೆ ಅಲ್ಲ ನಿನ್ ಹೆಂಡತಿಗೆ ಏನು ಫೀಲಿಂಗು? ಆ ಹುಡುಗನಿಗೆ ಆಸ್ತಿ ಎಲ್ಲ ಬರ್ಕೊಟ್ಟಿದೀನಿ ಅಂತ ಹೇಳಿದ್ರಲ್ಲ, ಆ ಡಾಕ್ಯುಮೆಂಟ್ ತೋರಿಸಿ ನಾ ಬರ್ತೀನಿ. ಮನೆಗ್ ಬರ್ತಿರಲ್ಲ ಹೇಳಿದ್ರೆ ಅವಾಗ ತೋರಿಸ್ತೀವಿ. ಸರಿ. ತಾಳಿ ಇಲ್ಲ, ಮದ್ವೆ ಇಲ್ಲ, ಸೋಮ್ನ ಇಲ್ಲ. ಯಾವನೋ ಥರ್ಡ್ ಪಾರ್ಟಿ ಹೆಸರಿಗೆ ಇಡೀ ಆಸ್ತಿನೆಲ್ಲ ಬರ್ದಿರೋ ಪೇಪರ್ಗೆ ಸೈನ್ ಹಾಕಕ್ ಕೂತಿದ್ಯಲ್ಲ, ನಾಳೆ ಏನಾದ್ರು ಡಾಮ್ ಡಸ್ಕಾ ಢಂಕ ಪಲಾಸ್ ಆದ್ರೆ ನಮ್ಗಳ ಗತಿ ಎಲ್ಲ ಏನು ಅಂತ. ಒದ್ನಡೆ ಏನ್ ಮಾವ ಹೇಳ್ತಿದ್ಯಾ? ಯಾವನ ಥರ್ಡ್ ಪಾರ್ಟಿನ? ನಾಳೆ ನನ್ ಮದುವೆ ಮಾಡ್ಕೊಂಡು ಈ ಮನೆಗ್ ಬರೋ ಅಳಿಯನ್ನ ಥರ್ಡ್ ಪಾರ್ಟಿ ಅಂತಿದ್ಯಾ? ಅಂದ್ರೆ ನೀನ್ ಫಸ್ಟ್ ಪಾರ್ಟಿನ ಸೆಕೆಂಡ್ ಪಾರ್ಟಿನ? ಅವ್ರಿಗೆ 500 ಕೋಟಿ ಆಸ್ತಿ ಇದೆ. ನಮ್ಮ ಆಸ್ತಿ ಯಾವ ಲೆಕ್ಕ? ಅವ್ರ ಗಂಡ್ಸು ಪರವಾಗಿಲ್ಲ ಬಿಡು, ನಾನ್ ಹೆಂಗ್ಸು ಕಳ್ಕೊಂಡ್ಬಿಟ್ನೆ. ಅಮ್ಮ ಕಳ್ಕೊಂಡ್ಬಿಟ್ಟೆ, ಅಜ್ಜಿ ನಾನ್ ಕಳ್ಕೊಂಡ್ಬಿಟ್ಟೆ, ಅವ್ವ ಕಳ್ಕೊಂಡ್ಬಿಟ್ಟೆ. ದೇವ್ರೇ ನಾನ್ ಕಳ್ಕೊಂಡ್ಬಿಟ್ನಲ್ಲ. ಏನಮ್ಮ ಷಡ್ಪಂಜರ ಕಲ್ಪನೆ ತರ ಕಳ್ಕೊಂಡ್ಬಿಟ್ಟೆ ಅಂತ ಇದೆಯಲ್ಲ, ಏನ್ ಕಳ್ಕೊಂಡ್ಬಿಟ್ಟಮ್ಮ? ನನ್ ಹೃದಯನೇ ಕಳ್ಕೊಂಡ್ಬಿಟ್ಟೆ. ನಿನ್ನ ಎಷ್ಟೋ ಕೇಸ್ ಮದ್ವೆ ಆಗಿ ಸೋಮನಾಗಿ ಮಕ್ಕಳಾದ್ಮೇಲೆ ಡೈವರ್ಸ್ ಆಗೋಗ್ತವೆ, ಅಂತದ್ರಲ್ಲಿ ನೀನು ಹೃದಯನ ಕಳ್ಕೊಂಡ್ಬಿಟ್ಟೆ ಅಂತ ಇದೆಯಲ್ಲ. ನಾನು ಇನ್ನೇನೋ ಕಳ್ಕೊಂಡ್ಬಿಟ್ಟೇನೋ ಅನ್ಕೊಂಡಿದ್ದೆ. ನಾನು ಅಷ್ಟ ಈ ಕೇಸ್ ಆಸ್ಪತ್ರೆವರೆಗೂ ಹೋಯ್ತೇನೋ ಅನ್ಕೊಂಡ್ಬಿಟ್ಟೆ. ಅಮ್ಮ, ನನಗೆ ಆಸ್ತಿನೂ ಬೇಡ, ಏನೂ ಬೇಡ. ಅಜ್ಜಿ, ಅದೇನೋ ಕುಡಿದ್ರೆ ಸತ್ ಹೋಗ್ತಾರಂತಲ್ಲ, ಡಾಲಿ ಪಾಲು. ಡಾಲು ಅದನ್ನ ಹಾಲ್ನಲ್ಲಿ ಬೆರೆಸಿ ನಿನ್ ಕೈಯಾರೆ ಕೊಟ್ಬಿಡು. ಕುಡ್ದು ಸಂತೋಷದಿಂದ ಸತ್ತು ಹೋಗ್ತೀನಿ. ಇವಳು ನೋಡಿದ್ರೆ ಸಾಯ್ತಿ ನಿಂತಿದ್ದಾಳೆ, ಅವ್ರು ನೋಡಿದ್ರೆ ಅಳಿಯಂದ್ರ ಹೆಸರಿಗೆ ಆಸ್ತಿನ ಬರೀದೆ ಹೋದ್ರೆ ಮನೆ ಒಳಗೆ ಕಾಲಿಡಲ್ಲ ಅಂತಿದ್ದಾರೆ. ಬೀಗ ನೋಡಿದ್ರೆ ತಾಯಿ ತಂದೆ ಇಲ್ದೇ ಇದ್ರೆ ನಿಶ್ಚಿತಾರ್ಥ ಮಾಡಲ್ಲ ಅಂತಿದ್ದಾರೆ. ನಾನ್ ನೋಡಿದ್ರೆ 28 ಹಳ್ಳಿಗಳಿಗೆ ಡಂಗುರ ಹೊಡ್ಸಿ ಪೋಸ್ಟ್ ಅನ್ಸಿದ್ದೀನಿ. ಆ ಅಮೇರಿಕಾ ಅಳಿಯಂದ್ರ ಸಂಬಂಧ ಕ್ಯಾನ್ಸಲ್ ಆದ್ರೆ ನಾನ್ ಮಾತ್ರ ಜೀವ ಸಹಿತ ಉಳಿಯೋಲ್ಲಮ್ಮ, ಖಂಡಿತ ಉಳಿಯೋಲ್ಲ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾರ ನೋಡು. ಧೈರ್ಯವಾಗಿ ಸೈನ್ ಮಾಡು. ನಿನ್ ಗಂಡ ಬಂದು ಪತ್ರ ಎಲ್ಲಿ ಅಂತ ಕೇಳ್ತಾನೆ, ನಾವು ಇಲ್ಲಿ ಅಂತ ತೋರ್ಸೋಣ ಅಂತ ಒಳಗ್ ಬರ್ತಾನೆ. ಅವನು ಬರ್ತಾ ಇದ್ದಂಗೆ ಪತ್ರ ಹರಿದು ನೀರೊಳಗೆ ತುರ್ಕು ಬಿಡೋಣ. ನಿನ್ನ ಅಳಿನಾಗೋನ್ಗೆ ಪತ್ರ ಆಸ್ತಿ ಏನು ಗೊತ್ತಿಲ್ಲ. ತಗೋ ಸೈನ್ ಮಾಡು ಸುಮ್ನೆ. ನಾ ಬಂದಿದ್ದೀನಿ. ಬಂದ್ರು, ಬೇಗ ಬೇಗ. ಅಲ್ಲೇ ಯಾಕೆ ನಿಂತಿದ್ದೀರ ಅಳಿ ಅಂದ್ರೆ ಒಳಗ್ ಬನ್ನಿ. ಒಳಗ್ ಬರ್ತೀನಿ. ಪತ್ರ ಇಲ್ಲಿ ಇಲ್ಲೋಡಿ. ಈಗ ಒಳಗ್ ಬರ್ಬಹುದಲ್ಲ? ಪತ್ರ ನೋಡಿದ್ರೆ ಸಾಕ, ಓದೋದ್ ಬೇಡವಾ? ನಮ್ಮ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಂಬೋ ವಯಸ್ಸಿನಲ್ಲಿ ನಂಬಿದ್ದೀನಿ, ಬಿದ್ದಿದ್ದೀನಿ. ಇದು ನಂಬೋ ವಯಸ್ಸು ಅಲ್ಲ, ನಾ ಬೀಳೋದು ಇಲ್ಲ. ತಗೊಳ್ಳಿ. ಸರ್, ಪತ್ರ ಎಲ್ಲ ಸ್ವಲ್ಪ ಸರಿಯಾಗಿದೆಯಾ ನೋಡಿ. ಸರಿಯಾಗಿದೆ ಸರ್. ಥ್ಯಾಂಕ್ ಯು. ನೀವಿನ್ ಅಲ್ಲೇ ರೀ, ನಾ ಬಂದ. ಆಯ್ತಲ್ಲ, ಕೊಡಿ. ಅಯ್ಯೋ, ಇದ್ರ ಜವಾಬ್ದಾರಿ ನಿಮ್ಗೆ ಯಾಕೆ? ನಾನು ಭದ್ರವಾಗಿಟ್ಟಿರ್ತೀನಿ. ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಿಮ್ಮದು, ಕಾಶಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಂದು. ನಾವಿಬ್ರು ಈ ಪತ್ರ ಇಟ್ಕೊಂಡು ಏನ್ ಮಾಡೋದು ಹೇಳಿ? ಹತ್ತೇರಿ ಜಂಪರ್ ಮೇ ಬಂಪರ್. ಕರೆಕ್ಟ್ ಹೇಳಿದ್ರಿ ಮಾವ. ಈ ಗೆಟಪ್ ನಂದು, ಈ ಸೆಟಪ್ ನಂದು, ಈ ಆಸ್ತಿನೂ ನಂದು ಅಂದ್ಮೇಲೆ ಈ ಪತ್ರ ನನ್ನ ಹತ್ರನೇ ಇರ್ಬೇಕು. ಏನಣ್ಣ ಇದು? ಡೈಲಾಗ್ ಸ್ಟೈಲೇ ಚೇಂಜ್ ಆಗ್ತಾ ಇದೆ. ಇನ್ಮೇಲೆಲ್ಲ ಚೇಂಜ್ ಏನೇ. ಯಾರೋ ನೀನು? ನಿನ್ನೆವರೆಗೂ ಅಮೆರಿಕ ಗಂಡು ಮುತ್ತಿನ ಚೆಂಡು ರಾಜ್, ಸನ್ ಆಫ್ ಡಾಕ್ಟರ್ ಕಂಠೀರವ. ಇದೇ ನನ್ನ ಒರಿಜಿನಲ್ ಗೆಟಪ್. ಟ್ಯಾಕ್ಸಿ ಡ್ರೈವರ್ ಶಿವು, ಕೇರ್ ಆಫ್ ವೆಂಕಟೇಶ್ವರ ಗ್ಯಾರೇಜ್, ವಿಜಯನಗರ, ಬ್ಯಾಂಗ್ಳೂರ್ 560040 ಪಿನ್ ಕೋಡ್. ಇದೇ ನನ್ನ ಬಯೋಡೇಟಾ. ಹೆಂಗಿತ್ತು ಶಿವು ನನ್ನ ಆಕ್ಟಿಂಗ್? ನಮ್ ಗ್ಯಾರೇಜ್ ನಲ್ಲಿ ಕಾರ್ಗಳು ತುಂಬಾ ಕಾಯ್ತಾ ಇದೆ. ನಿಮಗೆ ಇಲ್ಲಿಂದ ಪ್ಯಾಕಪ್, ಲೊಕೇಶನ್ ಶಿಫ್ಟ್.
ಹೋಗ್ರ ಕಮಾನ್ ಬಾಯ್ ಶಿವಗೆ ಟ್ಯಾಕ್ಸಿ ಡ್ರೈವರ್ ಶಿವಗೆ. ಇವನ ಹಿಂದೆ ಎಷ್ಟು ಹೆಂಡಿದ್ಯಾ? ಅಯ್ಯೋ ಹುಚ್ಚಿ, ಇಷ್ಟೇ ಏನೇ, ಇವನ್ ಹಿಂದೆ ಇಡೀ ಕನ್ನಡ ನಾಡೇ ಇದೆ. ನಾನು ಅವತ್ ಹೇಳಿದ್ದು ನಿಜ ಅಂತ ನಿನಗೆ ಗೊತ್ತಾಯ್ತಾ? ಏ ಗೊತ್ತಾದ್ರೆ ಏನೇ ಏನೇ ಮಾಡ್ತೀಯಾ? ಏಯ್ ಕೊಡ ಆಸ್ತಿ ಪತ್ರನ. ಅತ್ತೇರಿ ಜಂಪರ್ ಮೇ ಬಂಪರ್. ಅತ್ತೆ, ನಿಮ್ ಕೊರಳಲ್ಲಿ ತಾಳಿ ಇದೆ, ಅದು ನಿಮ್ಮ ಆಸ್ತಿ, ನಿಮ್ ಹತ್ರ ಇರ್ಬೇಕು. ಕರೆಕ್ಟ್. ನಿಮ್ ಮಕ್ಕಳ ಮೈ ಮೇಲೆ ಬಟ್ಟೆ ಇದೆ, ಅದು ಅವ್ರ ಆಸ್ತಿ, ಅದು ಅವ್ರ ಹತ್ರ ಇರ್ಬೇಕು. Correct. ಇದು ನನ್ ಕೈಯಲ್ಲಿದೆ, ನನ್ನ ಹೆಸರಿನಲ್ಲಿದೆ, ಇದು ನನ್ನ ಆಸ್ತಿ, ನನ್ನ ಹತ್ರ. ಡಬ್ಬಲ್ ಕರೆಕ್ಟ್. ಅಮ್ಮ ಪೇಪರ್ನ ಅಲ್ಲಿ ಇಟ್ಕೊಂಡ್ಬಿಟ್ನೆ. ಏ ಜಂಪರ್, ಇದು ಸೇಫ್ ಡೆಪಾಸಿಟ್ ಲಾಕರ್, ಇಲ್ಲಿ ಯಾರು ಕೈ ಹಾಕಿ ತಗೊಳಕ್ಕಾಗಲ್ಲ. ಏನಂತ ಗೊತ್ತ ನಮ್ಮ ಜೈಲಿನಲ್ಲಿ? ಅತ್ತೆ ಈ ಕಡೆ ಬನ್ನಿ. ಅಯ್ಯ ಬನ್ನಿ ಅತ್ತೆ. ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮಂತ ಕೂಲಿ ಮಾಡೋರು ಮೂಳೆಯಲ್ಲಿ ಮುದುಕೊಂಬಿದ್ದಿರ್ಬೇಕಾ? ಏಯ್ ಇನ್ಮೇಲೆ ತೋರಿಸ್ತೀನಿ ಯಾರು ಮೂಳೆಯಲ್ಲಿ ಮುದುಕೊಂಬಿದ್ದಿರ್ಬೇಕು ಅಂತ. ನಿಮ್ ಕೈನಲ್ಲಿ ತಟ್ಟೆ ಕೊಟ್ಟು ತಾರ್ ರಸ್ತೆಯಲ್ಲಿ ರನ್ನಿಂಗ್ ರೇಸ್ ಓಡೋವಾಗ ಮಾಡಿಲ್ಲ. ನನ್ನ ಹೆಸರು ಗೊತ್ತಲ್ಲ ಅತ್ತೆ. ಬರ್ಲಾ? ಏಯ್ ಈ ಕಡೆ ಬಾ ಬಾವಾ ಬನ್ನಿ. ಏಯ್ ಆಸ್ತಿ ಪತ್ರ ಕೊಡು. ಅಮ್ಮ ನನ್ನ ಆಸ್ತಿ. ಏಯ್ ಅಮ್ಮ. ಅಯ್ಯೋ ಅನುಪಮ. ಯಾಕೆ ಡಾಕ್ಟ್ರೆ ನೀವ್ ಎದ್ರಕೊಂತ ಇದ್ದೀರಾ? ಅಲ್ಲ ಎಲ್ರಾಲ್ಟು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೋತಾ ಇದ್ರೆ ಇವ್ರಾಲ್ಟು ಆಸ್ತಿ 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 ಅಂತ ಬಡ್ಕೋತಾ ಇದೆ. ಈ ಕಾಯಿಲೆಗೆ ನಮ್ಮ ಹತ್ರ ಔಷಧಿ ಇಲ್ಲಪ್ಪ. ಆಸ್ತಿ 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 ಆಸ್ತಿ. ಅಯ್ಯೋ ಎಷ್ಟೋ ಮಕ್ಕಳು ಹುಟ್ಟುವಾಗ ನೋಡಿದ್ದೀನಿ, ನಗ್ತಾ ಅಳ್ತಾ ಹುಡ್ತಾರೆ. ನೀನ್ ಮಾತ್ರ ಆಸ್ತಿ ಅಂತ ಹುಟ್ಬಿಟ್ಟಲ್ಲ. ಅಮ್ಮ ಆ? ಗಂಡ ಹೋದ್ರೂ ಬದುಕ್ಬೋದು, ಮಕ್ಕಳು ಹೋದ್ರೂ ಬದುಕ್ಬೋದು, ಕಡೆ ಪಕ್ಷ ಈ ಪ್ರಾಣ ಹೋದ್ರೂ ಬದುಕ್ಬೋದು. ಆದ್ರೆ ಆಸ್ತಿ ಹೋದ್ರೆ ನನ್ನಿಂದ ಬದುಕಕ್ಕಾಗಲ್ಲಮ್ಮ, ನನ್ನಿಂದ ಬದುಕಕ್ಕಾಗಲ್ಲ. ಅಯ್ಯೋ ಅಮ್ಮ, ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯಾ? ಅವನ ಎಲ್ಲಿ ಹೇಗ್ ಹೊಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಹೋಗಿ ಪತ್ರ ತಗೊಂಡ್ ಬರ್ತೀನಮ್ಮ, ನನ್ಗೆ ಆಶೀರ್ವಾದ ಮಾಡಮ್ಮ. ಮೋಹಿನಿ ನೀನ್ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ನೀನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲೋ ಹೊಡೆದು ಏನೇನೋ ಮಾಡಿದ್ರೆ ನಾನ್ ಪ್ರೀತಿಯಿಂದ ಕಟ್ಟಿದ್ದು ಪ್ರೇಮ ಮಂದಿರ ಕುಸ್ತು ಬಿಡುತ್ತೆ. ಅಯ್ಯೋ ಅಕ್ಕ, ನಿನಗ್ ಗೊತ್ತಿಲ್ಲ ಅವನ ಯಾವ ಟೈಪ್ ಅಂತ ನಾನ್ ಸಿಟಿಲ್ ನೋಡ್ಬಿಟ್ಟಿದೀನಿ. ಅವನ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿ, ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ತೀನಿ. ಅದೇ ನನಗ್ ಭಯ. ನಿನ್ ಸಿಟಿನಲ್ಲಿ ಎಲ್ಲೆಲ್ಲೋ ಮುಟ್ಟಿದ್ರಿಂದಾನೆ ಅವ್ರು ಈಗ ನಮ್ಮನ್ನ ಚೆನ್ನಾಗಿ ಮೆಟ್ತಾ ಇದ್ದಾರೆ. ಅಮ್ಮ ನನಗೆ ಆಶೀರ್ವಾದ ಮಾಡಮ್ಮ. ಅಯ್ಯೋ ಅಕ್ಕ, ಅವನ ಪತ್ರನ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಇಟ್ಕೊಂಡಿರ್ಲಿ, ಅದನ್ನ ಮುಟ್ಟೋ ಅಧಿಕಾರ ನನ್ಗೊಬ್ಳಿಗೆ ಇರೋದು. ಅಮ್ಮ ನಂಗೆ ಆಶೀರ್ವಾದ ಮಾಡಮ್ಮ. ನನಗೆ ಆಶೀರ್ವಾದ ಮಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಮೋಹಿನಿ ಮಾಲಾ, ಮೋಹಿನಿ ನರಕಾಸುರ, ಈ ಗಂಗೆ ಗೌರಿ ಸಂವಾದ ಸಾಕು. ಅವನ್ನ ಎಲ್ಲಿ ಮುಟ್ತೀರೋ ಎಲ್ಲಿ ತಡ್ತೀರೋ ಬೇಕಿಲ್ಲ. ಒಟ್ಟಲ್ಲಿ ಆ ಪತ್ರ ತಗೊಂಡ್ ಬಂದು ನಿನ್ ತಾಯಿ ಪ್ರಾಣನ ಉಳಿಸ್ರಿ.